ಓಕೆ ಸ್ಟೂಡೆಂಟ್ಸ್, ನಾನು ಇವಾಗ ನಿಮ್ಮ ಎಕ್ಸಸೈಸ್ 7.11 ಅಲ್ಲಿರುವಂಥ ಕ್ವಶನ್ ನಂಬರ್ 16 ಸಾಲ್ವ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಇದು ಫಸ್ಟ್ಗೆ ಏನು ಮಾಡಬೇಕಪ್ಪ ಅಂದರೆ i is equals to ತೊಗೊತೀರಾ. ಏನಿದೆ ರಿಸಲ್ಟು 0 to pi log ಆಫ್ 1 ಪ್ಲಸ್ ಕಾಸ್ ಎಕ್ಸ್ ಇದೆ, ಕರೆಕ್ಟಾ? ಸೊ ಇದಕ್ಕೆ ನೀವೇನಂತ ಕೊಡಿ, ಇಕ್ವೇಶನ್ 1 ಅಂತ ಡಿನೋಟ್ ಮಾಡಿ. ಓಕೆ, ಇದಾದ್ಮೇಲೆ ಇದು ನೋಡಿ, ಪ್ರಾಪರ್ಟಿ ಯಾವ್ದು ಅಪ್ಲೈ ಆಗುತ್ತೆ? ಫೋರ್ಸ್ ಪ್ರಾಪರ್ಟಿ ಇದೆ. 0 to a ಇತ್ತು ಎಫ್ ಆಫ್ ಎಕ್ಸ್ ಇದ್ರೆ ಅಲ್ಲಿ ಎಫ್ ಆಫ್ ಎ ಮೈನಸ್ ಎಕ್ಸ್ ಅಂತ ತಗೋತೀರಾ. ಅದನ್ನೇ ನಾನು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. 0 to a, ಈ ಕಂಪ್ಲೀಟ್ ಎಕ್ಸಸೈಸ್ ಅಲ್ಲಿ ಇದೇ ಪ್ರಾಪರ್ಟಿನೇ ಜಾಸ್ತಿ ನಾವು ಯೂಸ್ ಮಾಡಿರೋದು. 1 ಪ್ಲಸ್ ಎಕ್ಸ್ ಎಲ್ಲಿ ಇದೆಯಲ್ಲ ಅಲ್ಲಿ ನಾವೇನು ತಗೋಬೇಕು, ಇಲ್ಲಿ ಎ ಜಾಗದಲ್ಲಿ ಏನು ಬಂದಿದೆ, ಪೈ ಬಂದಿದೆ, ಅಂದ್ರೆ ಪೈ ಮೈನಸ್ ಎಕ್ಸ್ ಅಂತ ತಗೋತೀರಾ, ಇಂಟು ಡಿ ಎಕ್ಸ್ ಆಗುತ್ತೆ. ಓಕೆ, ಸೊ ಇವಾಗ ನೋಡಿ, ಪೈ ಮೈನಸ್ ಎಕ್ಸ್ ಅಂತಂದ್ರೆ ಯಾವ ಕ್ವಾಡ್ರೆಂಟ್ ಆಗುತ್ತೆ? ಸೆಕೆಂಡ್ ಕ್ವಾಡ್ರೆಂಟ್ ಆಗುತ್ತಾ? ಸೊ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ಏನಾಗಿರುತ್ತೆ? ನೆಗೆಟಿವ್ ಆಗಿರುತ್ತೆ, ಕರೆಕ್ಟಾ? ಈ ಕಂಪ್ಲೀಟ್ ರಿಸಲ್ಟ್ ಪೈ ಮೈನಸ್ ಎಕ್ಸ್ ಅಂದ್ರೆ 180 ಮೈನಸ್ ಟೀಟಾ. 180 ಮೈನಸ್ ಟೀಟಾ ಅಂತಂದ್ರೆ ನೋಡಿ, ನಾನು ಇಲ್ಲಿ ಡ್ರಾ ಮಾಡ್ತಾ ಇದ್ದೀನಿ, ಈ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಮಾತ್ರ ಪಾಸಿಟಿವ್ ಇರುತ್ತೆ, ಸೈನ್ ಕೊಸೈಕ್. ಓಕೆ, ಸೈನ್ ಮತ್ತೆ ಕೊಸೈನ್ ಅನ್ನೋದು ಪಾಸಿಟಿವ್ ಇರುತ್ತೆ, ಕೊಸೈಕ್ ಪಾಸಿಟಿವ್ ಇರುತ್ತೆ. ಓಕೆ, ಈ ರಿಸಲ್ಟ್ ಅಲ್ಲಿ ಕಾಸ್ ಅನ್ನೋದು ನೆಗೆಟಿವ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಇಲ್ಲಿ ಮೈನಸ್ ರಿಸಲ್ಟ್ ನ ತಗೋಬೇಕು. ಸೊ ಪ್ಲಸ್ ಮೈನಸ್ ಮೈನಸ್ ಆಗುತ್ತೆ. ಈ ರಿಸಲ್ಟ್ ಆಯ್ತು ಕಾಸ್ ಆಫ್ ಎಕ್ಸ್, ಯಾಕಂದ್ರೆ 180 ಇದ್ರೆ ಕೋಟಿಗ್ನೋಮೆಟ್ರಿ ಅಂತಾನೆ ಬರೀತೀರಾ, ಇಂಟು ಡಿ ಎಕ್ಸ್ ಆಯ್ತು. ಇದಕ್ಕೆ ನೀವೇನಂತ ಕೊಡಿ, ಇಕ್ವೇಶನ್ 2 ಅಂತ ಡಿನೋಟ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಇಕ್ವೇಶನ್ 1 ಮತ್ತೆ ಇಕ್ವೇಶನ್ 2 ನ ಆಡ್ ಮಾಡಿಬಿಡಿ, ಅಂದ್ರೆ ಐ ಪ್ಲಸ್ ಐ ಎಷ್ಟಾಗುತ್ತೆ? 2i ಆಗುತ್ತೆ. ಇಂಟಿಗ್ರೇಷನ್ ಆಫ್ ಲಿಮಿಟ್ಸ್ ಇಲ್ಲಿ ಸೇಮ್ ಇರುತ್ತೆ. ಇವಾಗ ನೋಡಿ, ಇಲ್ಲಿ ಲಾಗ್ ಆಫ್ ಇದನ್ನ ಎಂಟೈರ್ ರಿಸಲ್ಟ್ ಎಕ್ಸ್ ಅಂತ ತಗೊಳ್ಳಿ, ಇದು ಎಂಟೈರ್ ರಿಸಲ್ಟ್ ನ ವೈ ಅಂತ ತಗೊಳ್ಳಿ. ಎಕ್ಸ್ ಪ್ಲಸ್ ವೈ ಆಯ್ತಾ? ಲಾಗ್ ಆಫ್ ಎಕ್ಸ್ ಪ್ಲಸ್ ವೈ ಅಂದ್ರೆ ಲಾಗ್ ಆಫ್ ಎಕ್ಸ್ ಇಂಟು ವೈ ಅಂತ ಬರೀಬಹುದಾ? ಅಂದ್ರೆ ಏನಾಯ್ತು ಇವಾಗ ರಿಸಲ್ಟು, ಲಾಗ್ ಆಫ್ ಎಕ್ಸ್ ಪ್ಲಸ್ ವೈ ನಾನು ಎಕ್ಸ್ ಇಂಟು ವೈ ಅಂತ ಬರೀತೀನಿ, ಅಂದ್ರೆ 1 ಮೈನಸ್ ಕಾಸ್ ಎಕ್ಸ್ ಇಂಟು 1 ಪ್ಲಸ್ ಕಾಸ್ ಎಕ್ಸ್ ಅಂತ ಬರೀತಾ ಇದ್ದೀನಿ. ಇಂಟು ಯಾಕೆ ತಗೊಂಡೆ ಅಂದ್ರೆ ಅಕಾರ್ಡಿಂಗ್ ಟು ಲಾಗ್ ಫಾರ್ಮುಲಾ. ಓಕೆ, ಸೊ ಇವಾಗ ನೋಡಿದ್ದು ಎ ಮೈನಸ್ ಬಿ, ಎ ಪ್ಲಸ್ ಬಿ ಫಾರ್ಮುಲಾದಿಲ್ಲ, ಅಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆ ಫಾರ್ಮುಲಾ ನಾವಿಲ್ಲಿ ಅಪ್ಲೈ ಮಾಡ್ಬೋದಾ? ಓಕೆ, 0 to pi log ಆಫ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಎ ಸ್ಕ್ವೇರ್ ಅಂದ್ರೆ 1 ಸ್ಕ್ವೇರ್ ಅಂದ್ರೆ 1 ಆಗುತ್ತೆ. ಅದಾದ್ಮೇಲೆ ಕಾಸ್ ಸ್ಕ್ವೇರ್ ರಿಸಲ್ಟ್ ಇಂಟು ಎಕ್ಸ್ ಆಯ್ತು. ಇಲ್ಲಿ ಡಿ ಎಕ್ಸ್ ಅಂತ ಬರೀತೀರಾ. ಓಕೆ, 1 ಮೈನಸ್ ಕಾಸ್ ಸ್ಕ್ವೇರ್ ಅಂದ್ರೆ ಇದು ಸಿಂಪಲ್ ಫಾರ್ಮುಲೇನ, ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಇದೆ. ಅದಾದ್ಮೇಲೆ ಸೈನ್ ಸ್ಕ್ವೇರ್ ಎಕ್ಸ್ ಅಂತಂದ್ರೆ 1 ಮೈನಸ್ ಕಾಸ್ ಸ್ಕ್ವೇರ್ ಆಗುತ್ತೆ. ಅಂದ್ರೆ ಈ ರಿಸಲ್ಟ್ ಅನ್ನ ನಾವು ಏನಂತ ತಗೊಳ್ಬಹುದಪ್ಪ ಅಂತಂದ್ರೆ 0 to pi ಲಾಗ್ ಆಫ್, ಈ ಕಂಪ್ಲೀಟ್ ರಿಸಲ್ಟ್ ಅನ್ನ ನಾನು ಸೈನ್ ಸ್ಕ್ವೇರ್ ಎಕ್ಸ್ ಅಂತ ಬರೀತಾ ಇದ್ದೀನಿ, ಕರೆಕ್ಟಾ? ಇದು ಬೇಸಿಕ್ ಫಾರ್ಮುಲಾನೇ ಇದೆ ನೋಡಿ. ಇವಾಗ ಇಲ್ಲಿ ಸ್ಕ್ವೇರ್ ಇದೆಯಲ್ಲ, ಸೊ ಲಾಗ್ ಆಫ್ ಪಿ ರೇಸ್ಟ್ ಏನಂದ್ರೆ ಎನ್ ಇಂಟು ಲಾಗ್ ಆಫ್ ಪಿ ಅಂತ ಬರೀತಿದ್ವಲ್ಲ, ಅದೇ ತರನಾಗಿ ಈ 2 ನ ನಾನು ಇವಾಗ ಮೊದಲ ಕಡೆ ಬರ್ಕೊಂತಾ ಇದ್ದೀನಿ. 0 to pi 2 ನ ಇಲ್ಲಿ ಬರೀಬೋದಾ? 2 ಲಾಗ್ ಆಫ್ ಸೈನ್ ಎಕ್ಸ್ ಆಯ್ತು ಇಂಟು ಡಿ ಎಕ್ಸ್. ಇದು 2 ನ ಹೊರಗಡೆ ತಗೊಂಡು ಬರೀಬೋದಲ್ವಾ, ಯಾಕಂದ್ರೆ ಇದೇನಾಗಿರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಕಾನ್ಸ್ಟೆಂಟ್ ನ ನಾನು ಹೊರಗಡೆ ತಗೊಂತಾ ಇದ್ದೀನಿ, ಇದು ಲಾಗ್ ಆಸ್ ಇಟ್ ಇಸ್. ಸೊ 2 ನ ಇಲ್ಲಿ ಬರೆದ್ರೆ ಇವಾಗ ಈ 2 ಕ್ಯಾನ್ಸಲ್ ಆಗಿ ಹೋಗಿ. ಓಕೆ, ಸೊ ಇವಾಗ ನಮಗೆ ಆನ್ಸರ್ ಬಂತು, i is equals to ಎಷ್ಟಾಯ್ತು ನೋಡಿ, 0 to pi log ಆಫ್ sin x dx. ಓಕೆ, ಇದಕ್ಕೆ ನಾವು ಇಕ್ವೇಶನ್ ಸ್ಟಾರ್ ಅಂತ ಡಿನೋಟ್ ಮಾಡೋಣ. ಓಕೆ, ಸೊ ಇದಾದ್ಮೇಲೆ ನೆಕ್ಸ್ಟ್ ಇವಾಗ ನಾನು ಇಲ್ಲಿ ಒಂದು ಪ್ರಾಪರ್ಟಿನ ಅಪ್ಲೈ ಮಾಡ್ತಾ ಇದ್ದೀನಿ. ಯಾವ ಪ್ರಾಪರ್ಟಿ ಅಪ್ಪ ಅಂತಂದ್ರೆ ನೋಡಿ, ನಾನು ಇವಾಗ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಇವಾಗ ನಾನು ಏನ್ ಮಾಡ್ತಾ ಇದ್ದೀನಪ್ಪ ಅಂದ್ರೆ ಈ 6th ಪ್ರಾಪರ್ಟಿನ ಅಪ್ಲೈ ಮಾಡ್ತಾ ಇದ್ದೀನಿ. ಏನಿದೆಪ್ಪ 6th ಪ್ರಾಪರ್ಟಿ ಅಂದ್ರೆ 0 to 2a ಇದ್ದಾಗ ಎಫ್ ಆಫ್ ಎಕ್ಸ್ ಇದ್ದಾಗ ಇಲ್ಲಿ ಎರಡು ರಿಸಲ್ಟ್ಸ್ ಗಳು ಇದಾವೆ. ಅದು ರಿಸಲ್ಟ್ ಯಾವುದು? ಎಫ್ ಆಫ್ 2a ಮೈನಸ್ ಎಕ್ಸ್ ಇದು ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಬಂದ್ರೆ ಆಗ ಟ್ವೈಸ್ ಆಫ್ ದ ರಿಸಲ್ಟ್ ತಗೋಬೇಕು, ಆಗ ಲಿಮಿಟ್ ಚೇಂಜ್ ಆಗುತ್ತೆ, ಎ ಬರುತ್ತೆ. ಇಲ್ಲಿ 2a ಇದ್ದು ಎ ಆಗುತ್ತೆ. ಅದೇ ರಿಸಲ್ಟ್ ಮೈನಸ್ ಬಂದಿದ್ರೆ ಅದು 0 ಆಗುತ್ತೆ. ಸೊ ಇದನ್ನ ನಾನು ಇವಾಗ ಚೆಕ್ ಮಾಡ್ತಾ ಇದ್ದೀನಿ. ಅಂದ್ರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ನಮಗೆ ಏನ್ ಬರಬೇಕು? ಎಫ್ ಆಫ್ 2a ಮೈನಸ್ ಎಕ್ಸ್ ಅಂತ ಬರಬೇಕು. ಓಕೆ, ಸೊ ಅಥವಾ ಎಫ್ ಆಫ್ 2a ಮೈನಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್ ಬರಬೇಕು. ಇಲ್ಲಿ ಎಫ್ ಆಫ್ ಎಕ್ಸ್ ಏನಾಗಿದೆ ನೋಡಿ, ಈ ರಿಸಲ್ಟ್ ಅಲ್ಲಿ ಎಫ್ ಆಫ್ ಎಕ್ಸ್ ಆಗಿದೆ ಲಾಗ್ ಆಫ್ ಸೈನ್ ಎಕ್ಸ್ ಇದೆ, ಕರೆಕ್ಟಾ? ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ನಾನು ಇವಾಗ ತಗೋಬೇಕಾಗಿರೋದು ಎಫ್ ಆಫ್ 2a ಮೈನಸ್ ಎಕ್ಸ್ ಅಂತ. ಬಟ್ ಇಲ್ಲಿ 2a ಇಲ್ಲ, ಬರೀ ಪೈ ಅಂತ ಇದೆ. ಅದನ್ನ ನಾವು ಈ ತರ ಬರೀಬಹುದನ್ನು ನೋಡಿ, ಎಫ್ ಆಫ್ ಇಲ್ಲಿ 2 ಆಸ್ ಇಟ್ ಈಸ್ ಎ ಜಾಗದಲ್ಲಿ ನಾನು ಪೈ ಬೈ 2 ಅಂತ ಬರೀತೀನಿ ಮೈನಸ್ ಎಕ್ಸ್. ಇವಾಗ 2 ಕ್ಯಾನ್ಸಲ್ ಆಗಿ ಮತ್ತೆ ನಮಗೆ ಪೈ ಆನ್ಸರ್ ಬರುತ್ತೆ ತಾನೆ. ಸೊ ಇದನ್ನ ನಾನು ಇವಾಗ ಇಲ್ಲಿ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಎಫ್ ಆಫ್ 2
ಇಂಟು ಪೈ ಬೈ ಟು ಮೈನಸ್ ಎಕ್ಸ್. ಇದರ ಆನ್ಸರ್ ಏನಾಗುತ್ತೆ, ಇವಾಗ ಎಕ್ಸ್ ಜಾಗದಲ್ಲಿ ಇದಿಷ್ಟು ರಿಸಲ್ಟ್ನ ನಾವು ಇಲ್ಲಿ ಫಿಲಪ್ ಮಾಡ್ಕೋಬೇಕು. ಅಂದರೆ ಲಾಗ್ ಆಫ್ ಸೈನ್ ಆಫ್ ಎಕ್ಸ್ ಜಾಗದಲ್ಲಿ ಏನಿದೆ 2 ಇಂಟು ಪೈ ಬೈ ಟು ಮೈನಸ್ ಎಕ್ಸ್ ಅಂತ ಬರೀತೀರಾ. ಇವಾಗ ಏನಾಗುತ್ತೆ ನೋಡಿ, ಇದು 2 ಕ್ಯಾನ್ಸಲ್ ಆಗಿ ಪೈ ಮೈನಸ್ ಎಕ್ಸ್ ಉಳಿದು ಬಿಡುತ್ತೆ. ಓಕೆ, ಸೊ ಲಾಗ್ ಆಫ್ ಸೈನ್ ಆಫ್ ಪೈ ಬೈ ಟು. ಸೊ ಸೈನ್ ಆಫ್ ಪೈ ಬೈ ಟು ಇದು ಪೈ ಮೈನಸ್ ಎಕ್ಸ್ ಆಗುತ್ತೆ. ಆಗುತ್ತೆ ನಿಮ್ದು ಪೈ ಮೈನಸ್ ಎಕ್ಸ್ ಅಂತ ಇದು ಯಾವ ಕ್ವಾಡ್ರಂಟ್ ಆಗುತ್ತೆ, ಮತ್ತೆ ಇದು ನಿಮ್ದು ಸೆಕೆಂಡ್ ಕ್ವಾಡ್ರಂಟ್ ಆಗುತ್ತೆ. ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ಸೈನ್ ಏನಿರುತ್ತೆ, ಪಾಸಿಟಿವ್ ಇರುತ್ತೆ. ಸೊ ಸೈನ್ ಪಾಸಿಟಿವ್ ಇದ್ರೆ ಇದು ಚೇಂಜಸ್ ಕೂಡ ಆಗೋದಿಲ್ಲ, ಆಸ್ ಇಟ್ ಈಸ್ ಇರುತ್ತೆ. ಟಿಗ್ನೋಮೆಟ್ರಿ ಫಂಕ್ಷನ್ ಇದ್ದದ್ದು ಟಿಗ್ನೋಮೆಟ್ರಿ ಅಂದ್ರೆ ಸೈನ್ ಎಕ್ಸ್ ಆನ್ಸರ್ ಬರುತ್ತೆ. ಅಂದ್ರೆ ಏನ್ ಬಂತು ನಮ್ಗೆ ಇವಾಗ, ಎಫ್ ಆಫ್ ಎಕ್ಸ್ ರಿಸಲ್ಟ್ ಬಂತು. ನಾವು ತಗೊಂಡಿರೋದು 2a ಮೈನಸ್ ಎಕ್ಸ್, ಬರ್ತಾ ಇರೋದು ಎಫ್ ಆಫ್ ಎಕ್ಸ್ ಅಂತಂದ್ರೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇದೆನಾ. ಈ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ರಿಸಲ್ಟ್ ಏನಿದೆ ನೋಡಿ, ಇಲ್ಲಿ 2 ಇಂಟು 0 to a ಎಫ್ ಆಫ್ ಎಕ್ಸ್ ಅಂತ ಬರೀಬೇಕು. ಓಕೆ, ಇವಾಗ ಆ ಏನಾಗತ್ತಪ್ಪ ಅಂತಂದ್ರೆ ಪ್ರಾಪರ್ಟಿ ಅಪ್ಲೈ ಮಾಡಿದ ತಕ್ಷಣ 0 ಟು, ಇವಾಗ ಇದು 2a ಅಂತ ಕನ್ಸಿಡರ್ ಮಾಡಿದ್ರೆ a ಇಸ್ ಈಕ್ವಲ್ಸ್ ಟು ಏನಾಗುತ್ತೆ ನೋಡಿ, a ಜಾಗದಲ್ಲಿ ಏನಿದೆ ಇವಾಗ ಇಲ್ಲಿ ಪೈ ಬೈ ಟು ಇದೆನಾ. ಸೊ ಅದು ಇಲ್ಲಿ ಚೇಂಜಸ್ ಆಗುತ್ತೆ, ಯಾಕಂದ್ರೆ ಅವ್ರು ಏನ್ ತಗೊಂಡಿದ್ದಾರೆ 2a ಇತ್ತಂದ್ರೆ ಚೇಂಜ್ ಆಗಿ a ಅಂತ ತಗೊಂಡಿದ್ದಾರೆ. ಅಂದ್ರೆ ನಾವು ಇದನ್ನ a ಜಾಗದಲ್ಲಿ ಪೈ ಬೈ ಟು ಇದೆ, ಸೊ ಪೈ ಬೈ ಟು ಬರೀಬೇಕು. ಅದಾದ್ಮೇಲೆ ಲಾಗ್ ಆಫ್ ಸೈನ್ ಎಕ್ಸ್, ಇದು ಆಸ್ ಇಟ್ ಈಸ್ ಬರುತ್ತೀರಾ. ಬಟ್ ಇಲ್ಲಿ ಏನಿದೆ ನೋಡಿ, ಟ್ವೈಸ್ ಒಂದು ಇದೆಯಲ್ಲ, ಸೊ 2 ಒಂದು ತಗೋಬೇಕಾಗತ್ತೆ, ಇಲ್ಲಿ 2 ಬರೀತೀರಾ. ಓಕೆ, ಸೊ ಇವಾಗ ಏನ್ ಮಾಡಿ, ಇದಕ್ಕೆ ನೀವು ಇಕ್ವೇಶನ್ 2 ಆಗಿದೆ, 1 2 ಆಗಿದೆ ಅಂದ್ರೆ ನಾನು ಇದಕ್ಕೆ 3 ಅಂತ ಕೊಡ್ತಾ ಇದ್ದೀನಿ. ಇದಾದ್ಮೇಲೆ ನೆಕ್ಸ್ಟ್ ನೋಡಿ, ಇವಾಗ ನೆಕ್ಸ್ಟ್ ಏನ್ ಮಾಡ್ಕೋಬೇಕಪ್ಪ ಅಂದ್ರೆ, ನೆಕ್ಸ್ಟ್ ಇವಾಗ ಫೋರ್ತ್ ಪ್ರಾಪರ್ಟಿ ಅಪ್ಲೈ ಮಾಡ್ಕೋಬೇಕು. ಫೋರ್ತ್ ಪ್ರಾಪರ್ಟಿ ಏನೈತೆ ಅದಂತೂ ಆಲ್ರೆಡಿ ಗೊತ್ತಿದೆ, ನಾವು ಇಲ್ಲಿ ಅಪ್ಲೈ ಮಾಡಿದ್ದಲ್ಲ, ಪೈ ಮೈನಸ್ ಎಕ್ಸ್ ಅಂದ್ರೆ ಎ ಮೈನಸ್ ಎಕ್ಸ್. ಅದನ್ನ ನಾನು ಇವಾಗ ಮತ್ತೆ ಅಪ್ಲೈ ಮಾಡ್ತಾ ಇದ್ದೀನಿ. ಏನಾಗುತ್ತೆ, 0 ಟು ಪೈ ಬೈ ಟು ಲಾಗ್ ಆಫ್ ಸೈನ್ ಪೈ ಬೈ ಟು ಮೈನಸ್ ಎಕ್ಸ್. ಪೈ ಬೈ ಟು ಮೈನಸ್ ಎಕ್ಸ್ ಅಂದ್ರೆ ಮತ್ತೆ ಇದು ಫಸ್ಟ್ ಕ್ವಾಡ್ರಂಟ್ ಆಗುತ್ತೆ. ಸೊ ಫಸ್ಟ್ ಕ್ವಾಡ್ರಂಟ್ ಆದ್ರೆ ಅಲ್ಲಿ ರಿಸಲ್ಟ್ ಏನಾಗುತ್ತೆ ನೋಡಿ, i ಇಸ್ ಈಕ್ವಲ್ಸ್ ಟು 2 ಇಂಟು ಲಾಗ್ ಆಫ್ 0 ಟು ಪೈ ಬೈ ಟು ಲಾಗ್ ಆಫ್ ಸೈನ್ ಇದ್ದದ್ದು ಕಾಸ್ ಆಗುತ್ತೆ. ಫಸ್ಟ್ ಕ್ವಾಡ್ರಂಟ್ ಅಂದ್ರೆ ಎಲ್ಲಾನು ಪಾಸಿಟಿವ್ ಇರುತ್ತೆ. ಸೊ ಈ ರಿಸಲ್ಟ್ ಆಯ್ತು ಸೈನ್ ಲಾಗ್ ಆಫ್ ಕಾಸ್ ಎಕ್ಸ್ ಡಿ ಎಕ್ಸ್. ಇದಕ್ಕೆ ನೀವು ಇಕ್ವೇಶನ್ 4 ಅಂತ ಡಿನೋಟ್ ಮಾಡಿ. ಓಕೆನಾ, ಸೊ ಇದು ಅಂಡರ್ಸ್ಟ್ಯಾಂಡ್ ಆಯ್ತಾ. ಇವಾಗ ನೋಡಿ ನೆಕ್ಸ್ಟ್ ರಿಸಲ್ಟ್ ಏನಾಗುತ್ತಪ್ಪ ಅಂತಂದ್ರೆ, ನೆಕ್ಸ್ಟ್ ರಿಸಲ್ಟು ಇದನ್ನ ನಾವು ಇವಾಗ ಇಕ್ವೇಶನ್ 3 ಪ್ಲಸ್ 4 ನ ಆಡ್ ಮಾಡಬೇಕು. ನಾನು ಇಲ್ಲಿ ಸಾಲ್ವ್ ಮಾಡ್ತಾ ಇದ್ದೆ ನೋಡಿ, ಇಕ್ವೇಶನ್ 3 ಪ್ಲಸ್ ಇಕ್ವೇಶನ್ 4 ಆಡ್ ಮತ್ತೆ 4 ನ ಆಡ್ ಮಾಡಿದ್ರೆ ಏನ್ ಆನ್ಸರ್ ಆಗುತ್ತೆ ಅಂದ್ರೆ i ಪ್ಲಸ್ i, ಮತ್ತೆ ಇಲ್ಲಿ i ಪ್ಲಸ್ i ಏನಾಗುತ್ತೆ 2i ಆಗುತ್ತೆ, ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್, ಇಲ್ಲಿ 2 ಇದೆ ಇಲ್ಲಿ 2 ಇದೆ, ಸೊ 2 ಟೋಟಲ್ ಆಗಿ ಕಾಮನ್ ತಗೋಬೋದಾ, ಲಿಮಿಟ್ಸ್ ಕೂಡ ಸೇಮ್ ಇದೆ, ಪೈ ಬೈ 2 ಇದೆ. ಅದಾದ್ಮೇಲೆ ಒಳಗಡೆ ರಿಸಲ್ಟ್ ಏನಿದೆ ಲಾಗ್ ಆಫ್, ಇಲ್ಲಿನೂ ಸೈನ್ ಎಕ್ಸ್ ಕಾಸ್ ಎಕ್ಸ್ ಇದೆ, ಇಂಟು ಇದ್ರೆ ಅದನ್ನ ಪ್ಲಸ್ ಆಗಿದ್ರೆ ಅದನ್ನ ಇಂಟು ಒಳಗೆ ಬರೀಬಹುದು. ಅಂದ್ರೆ ಇದು ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಅಂತ ಬರೀಬಹುದು, ಇಂಟು ಡಿ ಎಕ್ಸ್ ಆಗುತ್ತೆ. ಸೊ ಈ ರಿಸಲ್ಟ್ಗೆ ನಾನು ಏನ್ ಮಾಡ್ತಾ ಇದ್ದೀನಪ್ಪ ಅಂದ್ರೆ ಮಲ್ಟಿಪ್ಲೈಯಿಂಗ್ ಅಂಡ್ ಡಿವೈಡಿಂಗ್ ಬೈ 2 ಮಾಡ್ಕೊತಾ ಇದ್ದೀನಿ. ಮಲ್ಟಿಪ್ಲೈಯಿಂಗ್ ಅಂಡ್ ಡಿವೈಡಿಂಗ್ 2 ಮಾಡ್ಕೊತಾ ಇದ್ದೀನಿ. ಅದೇ ತರನಾಗಿ ಈ 2 ಕ್ಯಾನ್ಸಲ್ ಆಗಿ ಹೋಗ್ಬಿಡುತ್ತೆ ನಮ್ದು. ಆ ಈಸ್ ಈಕ್ವಲ್ಸ್ ಟು ಉಳಿತು ಎಷ್ಟು ನೋಡಿ ಇವಾಗ, 0 ಟು ಪೈ ಬೈ 2 ಲಾಗ್ ಆಫ್ ಇದು ನೋಡಿ, ಈ ಮೇಲ್ಗಡೆ 2 ಮಲ್ಟಿಪ್ಲೈಯಿಂಗ್ ಡಿವೈಡಿಂಗ್ ಮಾಡ್ಕೊಂಡಿದ್ದಲ್ಲ, ಸೊ 2 ಸೈನ್ ಎಕ್ಸ್ ಕಾಸ್ ಎಕ್ಸ್ ಅಂತಂದ್ರೆ ನಾವು ಇದನ್ನ ಈ ತರ ಬರೀಬಹುದಾ, ಸೈನ್ ಆಫ್ 2x ಸಿಂಪಲ್ ಫಾರ್ಮುಲಾ ಡಿವೈಡೆಡ್ ಬೈ 2 ಆಯ್ತು. ಓಕೆ, ಸೊ ಈ ಎಂಟೈರ್ ರಿಸಲ್ಟ್ ಇವಾಗ ನಮ್ಗೆ ಸಿಕ್ತು. ಇದನ್ನ ನೋಡಿ ಲಾಗ್ ಆಫ್ ಎಕ್ಸ್ ಬೈ ವೈ ಫಾರ್ಮುಲಾ ಅಪ್ಲೈ ಮಾಡ್ಬೋದಾ ನಾವು ಇವಾಗ. ಓಕೆ, ಇಂಟಿಗ್ರೇಷನ್ ಆಫ್ 0 ಟು ಪೈ ಬೈ 2 ಲಾಗ್ ಆಫ್ ಸೈನ್ 2x ಮೈನಸ್ ಲಾಗ್ ಆಫ್ 2 ಆಯ್ತು. ಓಕೆ, ಇಂಟು ಡಿ ಎಕ್ಸ್. ಇವಾಗ ಇಂಟಿಗ್ರೇಷನ್ ಸಪರೇಟ್ ಆಗಿ ತಗೊಳ್ಳಿ. 0 ಟು ಪೈ ಬೈ 2 ಲಾಗ್ ಆಫ್ ಸೈನ್ ಆಫ್ 2x dx ಮೈನಸ್ ಇಲ್ಲಿ ಇಂಟಿಗ್ರೇಷನ್ ಆಫ್ 0 ಟು ಪೈ ಬೈ 2 ಲಾಗ್ ಆಫ್ 2 dx ಆಗುತ್ತೆ. ಸೊ ಇದರ ರಿಸಲ್ಟ್ ನಾನು ಸಬ್ಸ್ಟಿಟ್ಯೂಷನ್ ಆಗಿ ತಗೊಂತಾ ಇದ್ದೀನಿ. ಏನಪ್ಪ ಸಬ್ಸ್ಟಿಟ್ಯೂಷನ್ ಅಂದ್ರೆ 2x ಇಸ್ ಈಕ್ವಲ್ಸ್ ಟು ಟಿ ಅಂತ ಡಿನೋಟ್ ಮಾಡ್ತಾ ಇದ್ದೀನಿ. 2x ಇಸ್ ಈಕ್ವಲ್ಸ್ ಟು ಟಿ ಅಂದ್ರೆ ಏನಾಗುತ್ತೆ, ಇಲ್ಲಿ 2 ಬರುತ್ತಲ್ಲ, ಸೊ ಅದನ್ನ ನಾನು ಈ ಸಬ್ಸ್ಟಿಟ್ಯೂಟ್ ಮಾಡ್ಕೊತಾ ಇದ್ದೀನಿ. dt ಡಿವೈಡ್ ಬೈ 2 ಸಬ್ಸ್ಟಿಟ್ಯೂಷನ್ ಮಾಡ್ಕೋಬೇಕಂದ್ರೆ ಲಿಮಿಟ್ಸ್ ಕೂಡ ಚೇಂಜಸ್ ಮಾಡ್ಕೋಬೇಕು. 2x x ಜಾಗದಲ್ಲಿ 0 ಹಾಕಿದಾಗ, x ಇಸ್ ಈಕ್ವಲ್ಸ್ ಟು 0 ಹಾಕಿದಾಗ t ಆನ್ಸರ್ ಆಗುತ್ತೆ 0. x ಇಸ್ ಈಕ್ವಲ್ಸ್ ಟು ನಾನೇನು ತಗೋತಾ ಇದ್ದೀನಿ, ಪೈ ಬೈ 2 ತಗೋತಾ ಇದ್ದೀನಿ, ಅಂದ್ರೆ t ಆಗುತ್ತೆ ಪೈ ರಿಸಲ್ಟ್. ಓಕೆ, ಸೊ ಇದು ಚೇಂಜಸ್ ನ ಮಾಡ್ಕೋಬೇಕು. ಅದು ಯಾವ್ದ್ರಲ್ಲಿ, ಈ ಫಸ್ಟ್ ರಿಸಲ್ಟ್ ಅಲ್ಲಿ ಮಾತ್ರ. ಓಕೆ, ಸೊ ನಾನು ಮತ್ತೆ ಆ ಈಸ್ ಈಕ್ವಲ್ಸ್ ಟು ಬರಿತಾ ಇದ್ದೀನಿ. ಈ ರಿಸಲ್ಟ್ ಏನೇನಾಗುತ್ತೆ ನೋಡಿ, 0 ಇದ್ದಾಗ 0ನೇ ಇದೆ, ಪೈ ಬೈ 2 ಇದ್ದಾಗ ಪೈ ಆಗಿದೆ. ಅದಾದ್ಮೇಲೆ ಲಾಗ್ ಆಫ್ 2 ಸೈನ್ ಇದೆಯಲ್ಲ, ಸೊ ಸೈನ್ ಆಸ್ ಇಟ್ ಇಸ್ ಬರ್ಕೊಳ್ಳಿ. 2x ಅಂತಂದ್ರೆ ಏನ್ ತಗೊಂಡಿದ್ದೀರಾ ನೀವು, t ತಗೊಂಡಿದ್ದೀರಾ. dx ಅಂದ್ರೆ ಏನ್ ಬಂದಿದೆ, dt ಡಿವೈಡೆಡ್ ಬೈ 2 ಬಂದಿದೆ. ಸೊ 1 ಬೈ 2 ನ ನಾನು ಹೊರಗಡೆ ಬರೀತಾ ಇದ್ದೀನಿ. ಈ ರಿಸಲ್ಟ್ ನ ಅಬ್ಸರ್ವ್ ಮಾಡಿ ಇವಾಗ.
ಆಮೇಲೆ ಮೈನಸ್ ಇದು ಇಂಟಿಗ್ರೇಟ್ ನಾವು ಮಾಡ್ಬೋದಲ್ಲ, ಲಾಗ್ 2 ಅಂತ ಹೊರಗಡೆ ತಗೊಳ್ಳಿ, ಉಳಿತಷ್ಟು 1 ಇಂಟಿಗ್ರೇಷನ್ ಏನಾಗುತ್ತೆ ಎಕ್ಸ್ ಆಗುತ್ತೆ. ಎಕ್ಸ್ ಇದ್ದರೆ ಇಲ್ಲಿ ಎಕ್ಸ್ ಬರ್ಕೊಳ್ಳಿ, ಲಿಮಿಟ್ಸ್ ಏನಿದೆ ಇಲ್ಲಿ 5/2 ಟು 0 ಇದೆ. ಓಕೆನಾ. ಸೊ ಇವಾಗ ನೆಕ್ಸ್ಟ್ ರಿಸಲ್ಟ್ ನೋಡಿ. ಓಕೆ, ಇವಾಗ ಏನು ಬಂದಿದೆ ನೋಡಿ, i is equals to 1/2 0 ಟು ಸೈನ್, ಈ ಟಿ ನ ಟಿ ಇದ್ದ ಜಾಗದಲ್ಲಿ ನಾವು ಎಕ್ಸ್ ಅಂತ ನಾವು ರಿಪ್ಲೇಸ್ ಮಾಡ್ಕೋಬಹುದಾ? ಅಕಾರ್ಡಿಂಗ್ ಟು ದ ಫಸ್ಟ್ ಪ್ರಾಪರ್ಟಿ ನಾವು ಆಲ್ರೆಡಿ ಸ್ಟಡಿ ಮಾಡಿದ್ವಿ. ಫಸ್ಟ್ ಪ್ರಾಪರ್ಟಿಯಲ್ಲಿ ಏನಿತ್ತು, ಎಕ್ಸ್ ಇದ್ದಲ್ಲಿ ನಾವು ಟಿ ಬರೀಬಹುದು. ಅಂದ್ರೆ ಏನಾಗುತ್ತೆ ಈ ರಿಸಲ್ಟ್ ಅಪ್ಪ ಅಂದ್ರೆ ಇಂಟಿಗ್ರೇಷನ್ ಆಫ್ 0 ಟು ಪೈ ಇದಾಗುತ್ತೆ ಲಾಗ್ ಆಫ್ ಸೈನ್ ಎಕ್ಸ್ ಡಿ ಎಕ್ಸ್, ಈ ತರನು ನಾವು ಬರೀಬಹುದು. ಓಕೆ, ಇಲ್ಲಿ ಆನ್ಸರ್ 5/2 ನ ಅಪ್ಲೈ ಮಾಡ್ಕೊಂಡ್ಬಿಟ್ರೆ, ಸೊ ಎಕ್ಸ್ ದಲ್ಲಿ 5/2 ಹಾಕಿದ್ರೆ 5/2 ಆನ್ಸರ್ ಬರುತ್ತೆ ಇದು. ಓಕೆ, ಅಂದ್ರೆ ಎಷ್ಟಾಗಿದೆ ಇದು 5/2 ಲಾಗ್ 2 ಅಂತ ಆನ್ಸರ್ ಆಯ್ತು. 0 ಮಾಡಿದ್ರೆ 0 ಇರುತ್ತೆ, ಬಿಟ್ಬಿಡಿ. ಸೊ ಈ ರಿಸಲ್ಟ್ ನ ಅಷ್ಟೇ ಅಬ್ಸರ್ವ್ ಮಾಡಿ. ಈ ರಿಸಲ್ಟ್ ಆಲ್ರೆಡಿ ನಾವು ಇಲ್ಲಿ ಇಕ್ವೇಶನ್ ಸ್ಟಾರ್ ಅಂತ ಡಿನೋಟ್ ಮಾಡಿದ್ವಾ, ಎಲ್ಲಿದೆ, ಇಲ್ಲಿದೆ ನೋಡಿ. ಕರೆಕ್ಟಾ, ಇಲ್ಲಿದೆನಾ ಇಕ್ವೇಶನ್ ಸ್ಟಾರ್ ಅಂತಂದ್ರೆ ಏನು ಡಿನೋಟ್ ಮಾಡಿದೆ ನೋಡಿ, 0 ಟು ಪೈ ಲಾಗ್ ಆಫ್ ಸೈನ್ ಎಕ್ಸ್. ಅಂದ್ರೆ ಇದು ಕಂಪ್ಲೀಟ್ ರಿಸಲ್ಟ್ ಐನೇ ಆಗಿದೆನಾ ಅಂತಂದ್ರೆ ಇಲ್ಲಿ ನಾನು ಈ ರಿಸಲ್ಟ್ ನ ಐ ಅಂತ ತಗೊಂತಾ ಇದ್ದೀನಿ. ಅಂದ್ರೆ ಇಲ್ಲಿ ಆಲ್ರೆಡಿ ಐ ಇದೆ, ಇದು 1/2, ಈ ರಿಸಲ್ಟ್ ಏನಾಗುತ್ತೆ ಐ ಆಗುತ್ತೆ, ಮೈನಸ್ 5/2 ಲಾಗ್ ಆಫ್ 2 ಆಯ್ತು. ಸೊ ಇದು i/2 ನ ಈಚೆ ಕಡೆ ಶಿಫ್ಟ್ ಮಾಡ್ಕೋಬೋದಾ, ಐ ಇಲ್ಲಿದೆ ಮೈನಸ್ ಆಗುತ್ತೆ, ಈ ಸೈಡ್ ಬಂದ್ರೆ i/2 ಆಯ್ತು, ಇಸ್ ಈಕ್ವಲ್ಸ್ ಟು ಇಲ್ಲಿ ಮೈನಸ್ ಆಫ್ 5/2 ಲಾಗ್ 2 ಆಗಿದೆ. ಸೊ i ಮೈನಸ್ i/2 ಅಂತಂದ್ರೆ ಇದು i/2 ನೇ ಆಗುತ್ತಾ. ಓಕೆ, ಒಂದರೊಳಗೆ ಅರ್ಧ ತೆಗೆದ್ರೆ ಅರ್ಥನೇ ಉಳಿಯೋದು. ಅದಾದ್ಮೇಲೆ ಇಲ್ಲಿದೆ ಮೈನಸ್ 5/2 ಟು ಲಾಗ್ ಆಫ್ 2. ಇವಾಗ ಇಲ್ಲಿ 2 ಡಿವೈಡೆಡ್ ಬೈ ಈ ಸೈಡ್ ಶಿಫ್ಟ್ ಮಾಡಿದ್ರೆ ಮಲ್ಟಿಪ್ಲೈ ಆಗುತ್ತೆ. ಸೊ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ ನೋಡಿ, ಮೈನಸ್ 2 ಕ್ಯಾನ್ಸಲ್ ಆಗಿಬಿಡುತ್ತೆ, i ಇಂಟು ಲಾಗ್ ಆಫ್ 2 ಆನ್ಸರ್ ಉಳಿಯುತ್ತೆ ನೋಡಿ. ಇದಾಗಿದೆ ನಿಮ್ಮ ಲಾಸ್ಟ್ ಆನ್ಸರ್. ಇಷ್ಟು ಬರೆದ್ರೂ ಕೂಡ ನಡೆಯುತ್ತೆ, ಇಲ್ಲಾಂದ್ರೆ ಕೆಲವೊಂದಿಷ್ಟು ಆನ್ಸರ್ಗಳಲ್ಲಿ ಏನು ಮಾಡಿದರೆ ಈ ಮೈನಸ್ ನ ತಗೊಂಡು ಮೇಲ್ಗಡೆ ತಗೊಂಡ್ರೆ ಏನಾಗುತ್ತೆ ಲಾಗ್ ಆಫ್ 2⁻⁻1 ಆಗುತ್ತೆ. ಸೊ ಇದನ್ನು ನಾವು ಈ ತರ ಬರೀಬಹುದಾ, ಪೈ ಆಫ್ ಲಾಗ್ ಆಫ್ 1/2 ಈ ತರನು ಬರೀಬಹುದು. ಇದು ಕೂಡ ಕರೆಕ್ಟ್ ಆನ್ಸರೇ ಆಗುತ್ತೆ. ಓಕೆ ಫ್ರೆಂಡ್ಸ್, ಸೊ ಇದಾಗಿದೆ ನೋಡಿ ನಿಮ್ದು ಎಂಟೈರ್ 16th ಎಕ್ಸಾಂಪಲ್ ಆನ್ಸರ್. ಸೊ ನಾನು ಇನ್ನೊಂದು ಸ್ವಲ್ಪ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಓಕೆ, ಸೊ ಇದಿಷ್ಟು ನೀವು ಮಾಡಿದರೆ ನಿಮಗೆ ಕಂಪ್ಲೀಟ್ ಆಗಿ ಮಾರ್ಕ್ಸ್ ಬರುತ್ತೆ.